ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಶನಿ ಅಮಾವಾಸ್ಯೆನೂ ಇದೆ, ಅದರ ಜೊತೆ ಸೂರ್ಯಗ್ರಹಣನೂ ಇದೆ. ಹಾಗಾಗಿ ನಾವು ನಾಳೆ ಸ್ನಾನ ಮಾಡೋ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಮ್ಮೆಲ್ಲ ಗ್ರಹ ದೋಷಗಳು, ಆರೋಗ್ಯದ ಸಮಸ್ಯೆಗಳು ಮತ್ತು ಬಡತನವನ್ನು ತರುವ ದೋಷಗಳು ಕೂಡ ದೂರವಾಗುತ್ತೆ ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗತ್ತೆ. ಹಾಗಾಗಿ ಯಾವ ವಸ್ತುಗಳನ್ನು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು, ಹಾಗೆಯೇ ಇದರ ಪ್ರಯೋಜನಗಳು ಏನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನೀರನ್ನು ಅತ್ಯಂತ ಪವಿತ್ರವೆಂದೇ ಹೇಳಲಾಗುತ್ತೆ. ಇದನ್ನು ಶುದ್ಧ ಅಮೃತ ಅಂತ ಕೂಡ ನಾವು ಪರಿಗಣಿಸ್ತೀರಿ. ನೀರಿಗೆ ಅಮೃತಕ್ಕಿಂತ ಹೆಚ್ಚಿನ ಸ್ಥಾನವಿದೆ. ನೀರು ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಮುಖ ದೇವತೆಯಾಗಿದೆ. ಹಿಂದೂ ಧರ್ಮದಲ್ಲಿ ನೀರನ್ನು ವರುಣ ದೇವ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಮತ್ತೊಂದೆಡೆ ನಾವು ನೀರಿನ ಕೆಲವು ಕ್ರಮಗಳನ್ನು ತೆಗೆದುಕೊಂಡ್ರೆ ನಾವು ಅನೇಕ ರೀತಿಯ ಪ್ರಯೋಜನಗಳು ಕೂಡ ಪಡಿಬೋದು ಮತ್ತು ನಮ್ಮ ರೋಗ, ಬಡತನ ಇತ್ಯಾದಿಗಳನ್ನು ಕೂಡ ಕೊನೆಗೊಳಿಸ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನಾನ ಮಾಡೋ ನೀರಿಗೆ ಅಂತಹದ್ದೇನಿದೆ, ಅದರಿಂದ ನಮ್ಮ ಬಡತನ ಹೇಗೆ ನಿರ್ಮೂಲನವಾಗುತ್ತೆ, ನಮ್ಮ ರೋಗವು ಹೇಗೆ ಕೊನೆಗೊಳ್ಳುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆ ನಾವು ಯಾವುದೇ ರೀತಿಯ ಗ್ರಹ ದೋಷಗಳಿದ್ದರೂ ಮತ್ತು ಅಡೆತಡೆಗಳು ಸಹ ಕೊನೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವ ವಸ್ತುಗಳನ್ನು ನಾವು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮ ರೋಗ ಬಾಧೆ ಆಗ್ಬೋದು, ಹಾಗೆಯೇ ನಮ್ಮ ಗ್ರಹ ದೋಷಗಳಾಗ್ಬೋದು, ಬಡತನ ಆಗ್ಬೋದು, ಇನ್ನು ಅದ್ರ ಜೊತೆ ನಮ್ಮದು ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಹಿಂಗು. ಎಲ್ಲರ ಅಡುಗೆ ಮನೆಯಲ್ಲಂತೂ ಹಿಂಗಿದ್ದೇ ಇರುತ್ತೆ. ಶಾಸ್ತ್ರಗಳ ಪ್ರಕಾರ ಸ್ನಾನದ ನೀರಿಗೆ ಸ್ವಲ್ಪ ಹಿಂಗನ್ನು ಬೆರೆಸಿ ನೀವು ಸ್ನಾನ ಮಾಡಿದ್ರೆ ಗ್ರಹ ದೋಷ, ಭೂತ ಪ್ರೇತಗಳ ಅಡಚಣೆಯನ್ನು ಹೋಗಲಾಡಿಸಲು ಇದು ಅತ್ಯುತ್ತಮ ಔಷಧಿ ಎಂದೇ ಪರಿಗಣಿಸಲಾಗುತ್ತೆ. ಇದು ಶನಿ ಮತ್ತು ರಾಹುವಿನಂತಹ ಗ್ರಹ ದೋಷಗಳ ದುಷ್ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಮತ್ತು ಅದರ ಪ್ರಭಾವವನ್ನು ಶೂನ್ಯಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಡೆ ಸಾತು ಶನಿ ದೋಷ, ಶನಿ ದೇಯ ಪ್ರೇತಗಳಿಂದ ನೀವು ತೊಂದರೆ ಇರುವವರು, ಅಂತಹವರು ನೀವು ನೀರಿಗೆ ಇಂಗನ್ನು ಹಾಕಿ ನೀವು ಸ್ನಾನ ಮಾಡಬೇಕು. ಅದೇ ಸಮಯದಲ್ಲಿ ಈ ಪರಿಹಾರವನ್ನು ಮಾಡೋದ್ರಿಂದ ವ್ಯಕ್ತಿಯ ಹಠಾತ್ ಪ್ರಗತಿಯನ್ನು ಕೂಡ ಪಡಿತಾನೆ ಮತ್ತು ಅವನ ಜೀವನದಲ್ಲಿ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಹಾಗೆಯೇ ಸಾಡೆ ಸತ್ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಇಂಗನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಲವಂಗ. ಶನಿವಾರ ಅಥವಾ ನೀವು ಮಂಗಳವಾರದಂದು 7 ಲವಂಗವನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಭಯಾನಕ ಶನಿ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತೆ ಮತ್ತು ನೀವು ಯಾವುದೇ ಕೆಲಸದಲ್ಲಿ ನೀವು ಪ್ರಗತಿಯನ್ನು ಹೊಂದಲು ಪ್ರಾರಂಭಿಸ್ತೀರಿ ಅಂತಲೇ ಹೇಳಲಾಗುತ್ತೆ. ಇನ್ನು ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಅಡೆತಡೆಗಳು ಕೂಡ ಕೊನೆಗೊಳ್ಳುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಸ್ವಯಂಚಾಲಿತವಾಗಿ ದೂರವಾಗ್ತವೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಮಂಗಳವಾರ ಅಥವಾ ಶನಿವಾರದಂದು 7 ಲವಂಗವನ್ನು ನೀವು ನೀರಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಮೂರನೇ ವಸ್ತು, ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಕಪ್ಪು ಎಳ್ಳು. ನೀವು ಕಪ್ಪು ಎಳ್ಳನ್ನು ನೀವು ಸ್ನಾನದ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಯಾವುದೇ ಗ್ರಹ ದೋಷಗಳಾಗ್ಬೋದು, ಆರೋಗ್ಯ ಸಮಸ್ಯೆಗಳಾಗ್ಬೋದು, ಹಣದ ಸಮಸ್ಯೆಗಳಾಗ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಸ್ನಾನ ಮಾಡುವಾಗ ನಾವು ಯಾವ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು ಅನ್ನುವ ಈ ಮಂತ್ರವನ್ನು ಪಠಿಸಬೇಕಾಗತ್ತೆ. ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಈ ದಿನ ಅಂದರೆ ಶನಿ ಅಮಾವಾಸ್ಯೆ ಮತ್ತು ಹಾಗೆಯೇ ಸೂರ್ಯಗ್ರಹಣ ಇರೋದ್ರಿಂದ ಈ 3 ವಸ್ತುಗಳನ್ನು ನೀವು ಸ್ನಾನ ಮಾಡೋ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಸ್ನಾನ ಆದ ನಂತರ ಬಾಗಿಲಿನ ಮೇಲೆ ಯಾವ ಸಂಖ್ಯೆಯನ್ನು ಬರಿಬೇಕು ಅನ್ನೋದಾದರೆ ನೀವು ಬೆಳಗ್ಗೆ ಸ್ನಾನ ಮಾಡಿ ಅದು ಈ ಸಂಖ್ಯೆಯನ್ನು ಬರಿಬೋದು, ಅಥವಾ ಸಾಯಂಕಾಲ ಇನ್ನೇನು 6:30 ಪೂಜೆ ಮಾಡ್ತಿರಲ್ಲ, ಪೂಜೆ ಮಾಡೋ ಸಮಯದಲ್ಲೂ ಕೂಡ ಈ ನಂಬರನ್ನು ಬರಿಬೋದು. ಹಾಗಾದರೆ ನಾವು ಯಾವ ನಂಬರನ್ನು ಮೇನ್ ಡೋರ್ ಅಂತಂದರೆ ನೀವು ನಿಮ್ಮ ಏನು ಹೆಬ್ಬಾಗಿಲು ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರ್ ಮೇಲೆ ಇದನ್ನು ಬರೀಬೇಕಾಗತ್ತೆ. ಇದಕ್ಕೆ ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ. ಹಾಗಾದರೆ
ಆದರೆ ಆ ಯಾವ ಸಂಖ್ಯೆಯನ್ನು ಬರಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅರಿಶಿಣ ಮತ್ತು ಗಂಧವನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಮೇನ್ ಡೋರ್ ಮೇಲೆ ನೀವು ಸ್ವಸ್ತಿಕ್ಕನ್ನು ಬರಿಬೇಕಾಗತ್ತೆ. ಸ್ವಸ್ತಿಕ್ಕನ್ನು ಹಿಂದೂ ಧರ್ಮದಲ್ಲಿ ಪ್ರಮುಖ ಅತ್ಯಂತ ಪವಿತ್ರ ಸಂಕೇತವೆಂದೇ ಪರಿಗಣಿಸಲಾಗುತ್ತೆ. ಇದು ಸಕಾರಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸೋದಲ್ಲದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ ಆಕರ್ಷಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಾಯ ಕೂಡ ಮಾಡುತ್ತೆ. ಇನ್ನು ಮನೆಯಲ್ಲಿ ಸ್ವಸ್ತಿಕ್ಕನ್ನು ಸರಿಯಾದ ಸ್ಥಳದಲ್ಲಿ ಇಡೋದ್ರಿಂದ ಅಂದರೆ ಸರಿಯಾದ ಸ್ಥಳದಲ್ಲಿ ಬರೆಯೋದ್ರಿಂದ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸ್ವಸ್ತಿಕ್ಕನ್ನು ನಿಮ್ಮ ಮೇನ್ ಡೋರ್ ಮೇಲೆ ಬರೆಯೋದ್ರಿಂದ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗಿ ಸ್ವಸ್ತಿಕ್ ಇರುವ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತೆ. ಇದು ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯವನ್ನು ಕೂಡ ಉತ್ತೇಜಿಸುತ್ತೆ ಅಂತಲೇ ಹೇಳ್ಬೋದು. ಸ್ವಸ್ತಿಕ್ಕನ್ನು ಮನೆಯಲ್ಲಿ ಯಾವ ಯಾವ ಜಾಗದಲ್ಲಿ ನಾವು ಬರೀಬೋದು ಅನ್ನೋದಾದರೆ ಪೂಜಾ ಕೋಣೆಯಲ್ಲಿ ಮನೆಯಲ್ಲಿ ಅತ್ಯಂತ ಪವಿತ್ರ ಸ್ಥಳವೆಂದೇ ಪರಿಗಣಿಸಲಾಗುತ್ತೆ. ಹಾಗಾಗಿ ಪೂಜಾ ಕೋಣೆಯಲ್ಲೂ ನೀವು ಸ್ವಸ್ತಿಕ್ಕನ್ನು ಬರೆಯುವುದು ಅದು ದೃಷ್ಟಿಕೋನದಿಂದ ಕೂಡ ಮಂಗಳಕರ ಅಂತಲೇ ಹೇಳ್ಬೋದು. ಹಾಗೆಯೇ ಪೂಜೆ ಮಾಡುವಾಗ ಮನಸ್ಸು ಕೇಂದ್ರೀಕರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಇನ್ನು ಮನೆಯಲ್ಲಿ ಹಣ ಇಡುವ ಸ್ಥಳದಲ್ಲೂ ಕೂಡ ನೀವು ಸ್ವಸ್ತಿಕ್ಕನ್ನು ಬರೀಬೋದು. ಅಂದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ತಪ್ಪಿಸಲು ಹಣವನ್ನು ಇಡುವ ಸ್ಥಳದಲ್ಲಿ ಸ್ವಸ್ತಿಕ್ಕನ್ನು ಬರೆಯೋದ್ರಿಂದ ಇದನ್ನು ಹಣವನ್ನು ಸುರಕ್ಷಿತವಾಗಿರಿಸಲು ಸಂಪತ್ತನ್ನು ಹೆಚ್ಚಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ನೀವು ಅಡುಗೆ ಮನೆಯಲ್ಲೂ ಕೂಡ ನೀವು ಸ್ವಸ್ತಿಕ್ಕನ್ನು ಬರೀಬೋದು. ಇದರಿಂದ ಆಹಾರ ಧಾನ್ಯಗಳ ಸಂಗ್ರಹ ಕೂಡ ಹೆಚ್ಚಾಗುತ್ತೆ. ಆಹಾರದ ಕೊರತೆ ಕೂಡ ತಡೆಯಲು ಇದು ಸಹಾಯ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇನ್ ಡೋರ್ ಮೇಲೆ ಒಂದು ಕಡೆ ನೀವು ಸ್ವಸ್ತಿಕ್ಕನ್ನು ಬರ್ತಿರ್ತೀರ, ಅದೇ ರೀತಿಯಾಗಿ ಇನ್ನೊಂದು ಸೈಡಲ್ಲಿ ನೀವು ಅದರ ಪಕ್ಕನೇ ನೀವು ಓಂ ಅಂತ ಕೂಡ ಬರೀಬೇಕಾಗತ್ತೆ. ಅಂದರೆ ಮೇನ್ ಡೋರ್ ಮೇಲೆ ನೀವು ಒಂದು ಕಡೆ ಸ್ವಸ್ತಿಕ್ಕು ಒಂದು ಕಡೆ ಓಂ ಅಂತ ನೀವು ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿ ಬರೆದು ಇದಕ್ಕೆ ಕುಂಕುಮದ ಬಟ್ಟನ್ನು ಇಡಬೇಕಾಗತ್ತೆ. ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ನಿಮ್ಮ ಬಡತನ ಅನ್ನೋದು ದೂರವಾಗುತ್ತೆ. ಯಾರೆಲ್ಲ ಹಣದ ಸಮಸ್ಯೆ ಇರುತ್ತೆ, ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ ಅನ್ನೋರು ಕೂಡ ಈ ರೀತಿಯಾಗಿ ನೀವು ಈ ಅಮಾವಾಸ್ಯೆಯ ದಿನ ನೀವು ಸ್ವಸ್ತಿಕ್ ಮತ್ತು ಓಮನ್ನು ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿ ಬರೆಯೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಕೂಡ ನಿಮಗೆ ಮನೆಗೆ ಬರದ ಹಾಗೆ ಇದು ತಡೆಯುತ್ತೆ. ಏಕೆಂದರೆ ಇದು ಮೇನ್ ಡೋರಲ್ಲೇ ಬರೆಯೋದ್ರಿಂದ ನಮ್ಮ ಮನೆಗೆ, ಅದಕ್ಕೋಸ್ಕರ ನಾವು ಯಾವಾಗಲೂ ಮೇನ್ ಡೋರಲ್ಲಿ ಸ್ವಸ್ತಿಕ್ ಮತ್ತು ಓಮನ್ನು ಬರಿಬೇಕು. ನಿಮ್ಮ ಮನೆಗೆ ಯಾವುದೇ ರೀತಿಯ ಮಾಟ ಮಂತ್ರಗಳಾಗಲಿ ಅಥವಾ ದುಷ್ಟಶಕ್ತಿಗಳ ಕಾಟ ಆಗಲಿ ಅಥವಾ ಮನೆಯಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಆದರೂ ನೆಗೆಟಿವ್ ಎನರ್ಜಿ ಇದೆ ಅಂದರೂ ಕೂಡ ಅದು ಕೂಡ ಹೋಗಲಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಎಲ್ಲರೂ ಬೆಳಗ್ಗೆ ಆದರೆ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ನೀವು ಸಂಜೆ ಕೂಡ ಈ ರೀತಿಯಾಗಿ ಅರಿಶಿನ ಗಂಧವನ್ನು ಮಿಕ್ಸ್ ಮಾಡಿ ಬರೆದು ನೀವು ಅದಕ್ಕೆ ಬೊಟ್ಟನ್ನು ಇಡಬೇಕಾಗತ್ತೆ. ಇನ್ನು ಪ್ರತಿದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ ಅಂದರೆ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ನೀವು ಮೇನ್ ಡೋರಿಗೂ ಕೂಡ ನೀವು ಸ್ವಸ್ತಿಕ್ ಓಂ ಏನು ಬರ್ತಿರ್ತೀರ ಅದಕ್ಕೂ ಕೂಡ ಗಂಧದ ಕಡ್ಡಿಯಿಂದ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕತೆ ಅನ್ನೋದು ಸಕಾರಾತ್ಮಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ಅಮಾವಾಸ್ಯೆಯ ದಿನ ಅಂದರೆ ನಮಗೆ ನಾಳೆನೇ ಸೂರ್ಯಗ್ರಹಣ ಮತ್ತು ಹಾಗೆಯೇ ಅಮಾವಾಸ್ಯೆ ಇದೆ. ಈ ಮೂರು ವಸ್ತುಗಳನ್ನು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದು, ಹಾಗೆಯೇ ಮೇನ್ ಡೋರ್ ಮೇಲೆ ನೀವು ಸ್ವಸ್ತಿಕ್ ಮತ್ತು ಓಮನ್ನು ಬರೆಯೋದು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.